ಗದಗ ಜಿಲ್ಲೆ ರೋಣ ಪಟ್ಟಣಕ್ಕೆ ಸಂಬಂಧಿಸಿದ ಕೃಷ್ಣಾಪುರ ಗ್ರಾಮದ ಭಕ್ತರಿಂದ ಶ್ರೀ ಗುರುಬಸವ ಮಹಾಸ್ವಾಮಿಗಳಿಗೆ ಹೂವಿನ ಸುರಿಮಳೆಯೊಂದಿಗೆ ಭವ್ಯ ಸ್ವಾಗತ. ಭಾಲ್ಕಿ ಜಿಲ್ಲೆ ಬಾತಾಂಬ್ರ ಜಗದ್ಗುರು ನಿರಂಜನ ಸಂಸ್ಥಾನ ಮಠದ ನೂತನ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಮಾನಿಪ್ರ ಜಗದ್ಗುರು ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳ ಪುರಪ್ರವೇಶ ಹಾಗೂ ಧರ್ಮಸಭೆಯನ್ನ ಅದ್ದೂರಿಯಾಗಿ ನೆರವೇರಿಸಿದರು. ಸಿದ್ದರಬೆಟ್ಟ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ನಿಸ್ವಾರ್ಥ ಗುರುಸೇವೆ ಮಾಡಿ ಶ್ರೀ ನಿರಂಜನ ಮಠದ ಕೀರ್ತಿ ಬೆಳಗಿಸಿ ಎಂದರು. ಪುರಪ್ರವೇಶ ಸ್ವಾಗತ ಸಮಿತಿ ಅಧ್ಯಕ್ಷ ಶಾಸಕ ಜಿಎಸ್ ಪಾಟೀಲ್ ಮಾತನಾಡಿ, ರಾಜೀವ್ ಗಾಂಧಿ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಬಿಎಎಂಎಸ್ ಪದವಿ ಪೂರೈಸಿರುವ ಶ್ರೀ ಗುರುಬಸವ ಮಹಾಸ್ವಾಮೀಜಿಯವರು ಉಭಯ ರೋಗ ವೈದ್ಯರಾಗಿದ್ದಾರೆ. ನಿರಂಜನ ಮಠಕ್ಕೆ ನಮ್ಮ ಭಾಗದವರೊಬ್ಬರು ಪೀಠಾಧಿಪತಿಯಾಗಿದ್ದಾರೆ ಅಂದರೆ ಅದಕ್ಕಿಂತ ಸಂತೋಷದ ಸಂಗತಿ ಮತ್ತೊಂದಿಲ್ಲ ಎಂದರು. ಇದೇ ವೇಳೆ ಶ್ರೀ ಗುರುಬಸವ ಮಹಾಸ್ವಾಮೀಜಿಗಳಿಗೆ ಕೃಷ್ಣಾಪುರ ಗ್ರಾಮಸ್ಥರಿಂದ ಭಕ್ತಿಯ ಭಿನ್ನವತ್ತಳೆ ಸಮರ್ಪಣೆ ಕಾರ್ಯಕ್ರಮ ನೆರವೇರಿತು. ಕೊತ್ತಬಾಳ ಅಡವಿಸಿದ್ದೇಶ್ವರ ಮಠದ ಶ್ರೀ ಗಂಗಾಧರ ಮಹಾಸ್ವಾಮೀಜಿ, ರೋಣ ಗುಲಗಂಜಿ ಮಠದ ಗುರುಪಾದ ದೇವರು, ಅಕ್ಕಲಕೋಟಿ ಬಸವಲಿಂಗ ಮಹಾಸ್ವಾಮೀಜಿ, ಶಾಖಾ ಶಿವಯೋಗ ಮಂದಿರ ನಿಡಗುಂದಿ ಕೊಪ್ಪದ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮೀಜಿ, ಕೆಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಐಎಸ್ ಪಾಟೀಲ್, ಮಿಥುನ್ ಪಾಟೀಲ್, ರವಿ ದಂಡಿನ, ಐಬಿ ಕೊಟ್ಟೂರ ಶೆಟ್ಟಿ, ವಿಬಿ ಸೋಮನಕಟ್ಟಿ ಮಠ, ಶಿವಣ್ಣ ಪಲ್ಲೆದ, ಮುತ್ತಣ್ಣ ಸಂಗಡದ ರೋಡ ಹಾಗೂ ಕೃಷ್ಣಾಪುರ ಗ್ರಾಮದ ಗುರು ಹಿರಿಯರು, ಕುಂಭಮೇಳ, ಡೊಳ್ಳು ಕುಣಿತ, ಭಜನಾ ಮಂಡಳಿ, ಯುವಕ ಮಂಡಳಿ ಹಾಗೂ ಗ್ರಾಮದ ಸಕಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ, NKS TV4.